ಓಂ ಗಂ ಗಣಪತಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಮಾಸ ಭವಿಷ್ಯ 2026 ಫೆಬ್ರವರಿ ತಿಂಗಳ ಒಂದು ವಿಶೇಷವಾದಂತಹ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಮಾಸದಲ್ಲಿ ಮಾಘ ಮಾಸವು ಸಹ ಜರುಗುವಂಥದ್ದು. ಎಲ್ಲರೂ ಸಾಧ್ಯ ಆದರೆ ಮಾಘ ಸ್ನಾನವನ್ನು ಮಾಡಿ, ತುಂಬ ಒಳ್ಳೆಯದಾಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ನಿಮ್ಮ ಮನಸ್ಸು ಸಹ ನಿರಾಳವಾಗುತ್ತೆ ಅಂತ ಹೇಳೋದೇ ಶಾಸ್ತ್ರ. ಇನ್ನು ನೇರವಾಗಿ ಬರುವಂಥದ್ದಾದರೆ ಈ ಮಾಸದಲ್ಲಿ ಕುಂಭರಾಶಿಯಲ್ಲಿ ಪಂಚಗ್ರಹ ಕೂಟ ಜರುಗುತ್ತೆ. ವಿಶೇಷವಾದಂಥದ್ದು 17-18ನೇ ತಾರೀಕು. ದಯವಿಟ್ಟು ಸ್ವಲ್ಪ ಅಲರ್ಟ್ ಆಗಿದ್ದರೆ ತುಂಬ ಒಳ್ಳೆಯದು. ಎಲ್ಲ ರಾಶಿಯವ್ರಿಗೂ ಇದು ಸೂಕ್ಷ್ಮವಾದಂತಹ ವಿಚಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ, ಕರ್ಕರಾಶಿಯ ವಿಶೇಷವಾದಂತಹ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ ಈ ಫೆಬ್ರವರಿ ತಿಂಗಳಲ್ಲಿ ಅನ್ನೋದನ್ನ ನೋಡೋಣ. ಇನ್ನು ಫೆಬ್ರವರಿ ಮಾಸದಲ್ಲಿ ಗುರು ಭಗವಾನರು ವ್ಯಯಸ್ಥಾನದಲ್ಲಿ 12ನೇ ಮನೆ, ಅಂದರೆ ಅದು ತ್ರಿಕಾ ಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ. ಭಾಗ್ಯಭಾವದಲ್ಲಿ ಶನಿ ಮಹಾತ್ಮರು ಸಂಚಾರ ಮಾಡ್ತಾ ಇದ್ದಾರೆ. ಇಷ್ಟನ್ನು ನೋಡ್ತಾ ಇದ್ರೆ ನಾವು ಯಾವ ರೀತಿಯಾದಂತಹ ಫಲವನ್ನು ನಿರೀಕ್ಷಿಸಬಹುದು ಕರ್ಕರಾಶಿಯವರು ಅನ್ನೋದನ್ನ ನೋಡೋಣ. ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಬರ್ತಾ ಇದೆ, ಆದರೆ ಎಲ್ಲಿ ಹೋಗ್ತಾ ಇದೆ ಗೊತ್ತಾಗ್ತಾ ಇರಲ್ಲ. ಕೆಲವ್ರು ಹೇಳ್ತಾರಲ್ಲ, ಸಾರ್ ಕೈ ತುಂಬ ದುಡ್ಡು ದುಡಿತೀವಿ ಸಾರ್, ತಿಂಗಳ ಕೊನೆಯಲ್ಲಿ ಒಂಥರ ಕೈ ಕಟ್ಟದಂಗೆ ಆಗೋಗ್ಬಿಟ್ಟಿರ್ತದೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗೋ ಸಂಪಾದನೆ ಏನೋ ಚೆನ್ನಾಗಿದೆ, ಹಣಕಾಸಿನ ವಿಚಾರದಲ್ಲೂ ಚೆನ್ನಾಗಿರ್ತದೆ, ಮನೆಯಲ್ಲೂ ಎಲ್ಲ ರೀತಿಯಲ್ಲೂ ಚೆನ್ನಾಗಿರ್ತದೆ. ಕೆಲವು ಸಂದರ್ಭದಲ್ಲಿ ಹಣಕಾಸಿನ ವಿಚಾರದಲ್ಲಿ ಗೊಂದಲ ಇನ್ ದ ಸೆನ್ಸ್, ಅವ್ರಿಗೆ ಯಾವುದೋ ಅರ್ಜೆಂಟಿಗೆ ಬೇಕು ಅಂದರೆ ದುಡ್ಡು ಇರೋದಿಲ್ಲ. ಈ ರೀತಿ ಆಗೋ ಸಂಭವ ಹೆಚ್ಚಾಗಿರುತ್ತದೆ. ಆ ಕಾರಣದಿಂದ ಕಿವಿ ಮಾತೇನು ಗೊತ್ತಾ, ಕರ್ಕರಾಶಿಯವರು ದುಂದು ವೆಚ್ಚ ಮಾಡಬೇಡಿ. ಇದನ್ನ ಸೂಕ್ಷ್ಮವಾಗಿ, ಚರರಾಶಿ ಬೇರೆ. ಚರರಾಶಿ ಅಂದ್ರೆ ಏನಾಗುತ್ತೆ ಗೊತ್ತಾ, ಗೊತ್ತಿಲ್ಲದೆ ಗಾಬರಿಯಲ್ಲಿ ಏನೋ ಒಂದು ಮಾಡ್ಬಿಡ್ತೀರಾ, ಆಮೇಲೆ ಯೋಚನೆ ಮಾಡ್ತೀರಾ. ಅದನ್ನ ದಯವಿಟ್ಟು ಕಮ್ಮಿ ಮಾಡಿದ್ರೆ ಒಳ್ಳೇದು. ಇನ್ನು ನೀರಿನ ವಿಚಾರದಲ್ಲಿ ಕಲುಷಿತವಾದಂತಹ ನೀರನ್ನ ದಯವಿಟ್ಟು ಸೇವನೆ ಮಾಡಕ್ ಹೋಗ್ಬೇಡಿ. ಎಲ್ಲೋ ಜ್ಯೂಸ್ ಕುಡಿದ್ಬಿಟ್ಟು, ಎಲ್ಲೋ ಏನೋ ಇನ್ನೊಂದು ಕುಡಿದ್ಬಿಟ್ಟು ಅದರಿಂದ ಆರೋಗ್ಯ ಕೆಡಿಸ್ಕೊಳ್ಳುವಂತ ಸಾಧ್ಯತೆ ಇರ್ತದೆ. ಅಂದ್ರೆ ಮಧ್ಯದ ನಂತರ, ಅಂದ್ರೆ ಈ ತಿಂಗಳ ಮಧ್ಯದ ನಂತರ ಸಂಪೂರ್ಣವಾದಂತಹ ಶುಭಫಲಗಳನ್ನ ನೀವು ಖಂಡಿತ ನಿರೀಕ್ಷಿಸಬಹುದು. ಕುಟುಂಬ ಸ್ಥಾನದಲ್ಲಿ ಕೇತು ಭಗವಾನರ ಒಂದು ಸಂಚಾರ ಮಾಡ್ಬೇಕಾದ್ರೆ ಮಾತಿನ ವಿಚಾರದಲ್ಲಿ ಪ್ರಮುಖವಾಗಿ ಕೇತು ಅಂದ್ರೆ ಕಟ್ ಮಾಡುವಂಥದ್ದು, ಅಂದ್ರೆ ತುಂಡಾಗುವಂಥದ್ದು, ಮೋಕ್ಷಕಾರಕ ಅಂತ ಹೇಳುವಂಥದ್ದು, ಈ ರೀತಿ ಇರೋದ್ರಿಂದ ಮಾತಿನ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿದ್ರೆ ಒಳ್ಳೇದು ಕರ್ಕರಾಶಿಯವರು. ಈ ತಿಂಗಳು ಅಂತಲ್ಲ, ಸಾಮಾನ್ಯವಾಗಿ ಕರ್ಕರಾಶಿಯವರು ಸ್ವಲ್ಪ ಅಲರ್ಟ್ ಆಗಿದ್ರೆ ತುಂಬಾ ಒಳ್ಳೆಯದು. ಇನ್ನ ಸ್ವಂತ ವೃತ್ತಿ, ಸೇವಾ ವೃತ್ತಿ ಮಾಡುವಂಥವ್ರು, ಅಂದ್ರೆ ಯಾರೋ ನಾವು ಏನೋ ಒಂದು ಬೇರೆಯವ್ರ ಅಂಡಲ್ಲಿ ಕೆಲಸ ಮಾಡ್ತಾ ಇದೀವಿ, ಅಥವಾ ನಾನೇ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೇವೆ ಅಂದವರು ಸಂಪೂರ್ಣವಾದಂತಹ ಶುಭಫಲಗಳನ್ನ ಖಂಡಿತ ನಿರೀಕ್ಷಿಸಬಹುದು. ಧರ್ಮ ಕಾರ್ಯಗಳಿಗೆ ಸ್ವಲ್ಪ ಹಣಕಾಸಿನ ವೆಚ್ಚ ಆಗುವಂತ ಸಾಧ್ಯತೆ ಇರ್ತದೆ. ಯಾವುದೋ ಒಂದು ದೇವಸ್ಥಾನಕ್ಕೆ ಏನೋ ಒಪ್ಕೊಂಡಿದ್ದೆ, ಆ ದೇವಸ್ಥಾನ ಕೊಟ್ಬಿಡೋಣ ಯಾಕೆ ಸುಮ್ಮನೆ ಅನ್ನೋದು, ಈ ರೀತಿಯಾದಂಥದ್ದು. ಅಥವಾ ಯಾವುದೋ ಮದುವೆಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂದ್ಕೊಂಡಿರ್ತೀವಿ, ಅಲ್ಲಿ ಹೆಲ್ಪ್ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಧರ್ಮ ಕಾರ್ಯಗಳಿಗೆ ಹಣವನ್ನ ವ್ಯಯ ಮಾಡಿದ್ರೆ ಖಂಡಿತ ನಿಮ್ಗೆ ವೃದ್ಧಿ ಸಹ ಆಗುವಂತ ಸಾಧ್ಯತೆ ಇರ್ತದೆ. ಇಷ್ಟೆಲ್ಲ ಇದೆ. ಮಕ್ಕಳ ಓದಿನ ವಿಚಾರದಲ್ಲಿ ಸಂಪೂರ್ಣ ಶುಭಫಲ, ಜ್ಞಾನಾರ್ಜನೆ ಹೆಚ್ಚಾಗುವಂಥದ್ದು, ಉತ್ತರೋತ್ತರ ಅಭಿವೃದ್ಧಿನೂ ಸಹ ಕಾಣುವಂತ ಸಾಧ್ಯತೆ ಹೆಚ್ಚಾಗಿರ್ತದೆ ಈ ಮಾಸ. ಇನ್ನು ಪರಿಹಾರ ರೂಪಕವಾಗಿ ಏನಾದ್ರೂ ಇದೆಯಾ ಅನ್ನೋ ಒಂದು ಪ್ರಶ್ನೆ ಬಂದ್ರೆ ಖಂಡಿತವಾಗ್ಲೂ ಇದೆ. ಸಾಕ್ಷಾತ್ ಗುರುವಿನ ಒಂದು ಮಂತ್ರವನ್ನ ನಾನು ಉಪದೇಶ ಮಾಡ್ತೀನಿ, ಖಂಡಿತ ಅದನ್ನ ಪ್ರಯತ್ನ ಮಾಡಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅನ್ನೋ ಒಂದು ಮಂತ್ರವನ್ನ ಪ್ರತಿದಿನ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ, ಯಾಕಂದ್ರೆ 12ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ಬೇಕಾದ್ರೆ ಅವರ ಒಂದು ಮಂತ್ರವನ್ನ ಪಠನೆ ಮಾಡಿದ್ದೆ ಆದ್ರೆ ಆ ಗುರುವಿನ ಅನುಗ್ರಹ ಹೆಚ್ಚಾಗಿರ್ತದೆ. ಆ ಕಾರಣದಿಂದ ಗುರುವಿನ ಒಂದು ಮಂತ್ರವನ್ನ ಪಠನೆ ಮಾಡಿ ಉತ್ತರೋತ್ತರ ಅಭಿವೃದ್ಧಿನೂ ಆಗುತ್ತೆ, ಮಕ್ಕಳಲ್ಲೂ ಓದೋ ವಿಚಾರದಲ್ಲೂ ಅಭಿವೃದ್ಧಿ ಆಗುತ್ತೆ, ಕೆಲಸ ಕಾರ್ಯಗಳಲ್ಲೂ ಅಭಿವೃದ್ಧಿ ಆಗುತ್ತೆ, ಕುಟುಂಬದಲ್ಲೂ ಸಹ ಸಮೃದ್ಧಿಯಾದಂತಹ ಜೀವನವನ್ನು ನೀವು ಖಂಡಿತ ಕಾಣಬಹುದು.